ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಆದಂತಹ ಟೇಸ್ಟಿ ಆದಂತಹ ಕ್ಯಾಬೇಜ್ ತವಾ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀವು ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಹಾಗಿದ್ರೆ ಈ ಕ್ಯಾಬೇಜ್ ತವಾ ಫ್ರೈನ ಹೇಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಅರ್ಧ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅಳತೆ ಬೇಕು ಅದನ್ನ ನೋಡಿಕೊಂಡು ತೊಗೊಳ್ಳಿ. ಕ್ಯಾಬೇಜು, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಅದಕ್ಕೆ ಮೇಲ್ಗಡೆ ಸ್ವಲ್ಪ ಜೀರಿಗೆ ಸೇರಿಸ್ಬೇಕು. ಹಾಗೆ ರವೆ, ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು. ಏನೇನೋ ಇದರಲ್ಲಿ ಇದೆ ಐಟಮ್ಸು ಅಂದರೆ ಪದಾರ್ಥಗಳು: ಕ್ಯಾಬೇಜ್, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಅರಿಶಿನ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಬೌಲಲ್ಲಿ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಇಟ್ಟಿರ್ತೀವಿ ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ಕ್ಯಾಬೇಜ್ ಕೂಡ ನೀರು ಬಿಡುತ್ತೆ, ಅದಕ್ಕೋಸ್ಕರ ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ತುಂಬ ಏನೂ ಬೇಕಾಗೋದಿಲ್ಲ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು ಹಿಟ್ಟು ಕೂಡ ಜಾಸ್ತಿ ಹಾಕಬಾರ್ದು, ಹಿಟ್ಟಿಟ್ಟಾಗಬಾರ್ದು ಜಾಸ್ತಿ. ನಮಗೆ ಬಾಯಲ್ಲಿ ಜಾಸ್ತಿ ಕ್ಯಾಬೇಜ್ ಸಿಗಬೇಕು ಅಂದಾಗೆ ಅದು ಟೇಸ್ಟು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲಿ ಒಂದು ತವಾನ ಕಾಯಕ್ಕಿಟ್ಟಿದ್ದೆ. ತವಾಗೆ ಮೇಲ್ಗಡೆ ಒಂದು 4ರಿಂದ 5 ಸ್ಪೂನಷ್ಟು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅದಾದಮೇಲೆ ಈ ಥರ ಬ್ರಷಲ್ಲಿ ನಾನು ಎಲ್ಲ ಕಡೆನೂ ಹಂಚು ಪೂರ್ತಿಯಾಗಿ ಎಣ್ಣೆನ ಸವರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಉಂಡೆ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಈ ಥರ ತಟ್ಕೋಬೇಕು. ಈ ಥರ ತಟ್ಟಿದ ಮೇಲೆ ನಾವು ಏನು ಹಂಚು ಕಾಯಕ್ಕಿಟ್ಟಿದ್ವಿ ಅದ್ರ ಮೇಲ್ಗಡೆ ಈ ಥರ ಹಾಕಿ ತವಾ ಫ್ರೈ ಮಾಡ್ಕೊಳೋದು. ತುಂಬಾ ಸುಲಭ, ತುಂಬ ಪದಾರ್ಥಗಳು ಬೇಕಾಗಲ್ಲ, ಆದರೆ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಎಲ್ಲನೂ ಸೇಮ್ ಹೀಗೇ ತಟ್ತಾ ತಟ್ತಾ ತವಾ ಮೇಲ್ಗಡೆ ಹಾಕ್ಕೋಬೇಕು. ಸೊ ನೋಡಿ, ಇವಾಗ ಎಲ್ಲನೂ ಹಾಕಾಗಿದೆ. ಎರಡೂ ಕಡೆನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇವಾಗ ಕೆಳಗಡೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ವಿ. ಇವಾಗ ಮೇಲ್ಗಡೆ ಕೂಡ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಇವಾಗ ಒಂದು ಸೈಡ್ ಬೆಂದಾಗಿದೆ. ಈ ಥರ ತಿರುಸ್ತಾ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಎಲ್ಲನೂ ತಿರುಗಿಸಿ ಚೆನ್ನಾಗಿ ಬೆಂದಿದೆ. ಇವಾಗ ಕಲರ್ ನೋಡ್ಬೋದು ನೀವು. ಈ ಥರ ಬೆಂದಾದಮೇಲೆ ಇದನ್ನ ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ತುಂಬ ಸುಲಭ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಮತ್ತು ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸಿ ಈ ಟೇಸ್ಟಿಯಾದ ಹೆಲ್ದಿಯಾದ ಕ್ಯಾಬೇಜ್ ತವಾ ಫ್ರೈನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದನ್ನ ನೀವು ಅನ್ನ ಸಾಂಬಾರಿಗಾಗಿರ್ಬೋದು, ಯಾವುದೋ ರೈಸ್ ಊಟಕ್ಕಾಗಿರ್ಬೋದು, ಸೈಡ್ ಡಿಶ್ ಆಗಿ ತಿನ್ಬೋದು. ಅಥವಾ ಸಂಜೆ ಟೈಮಲ್ಲಿ ಟೀ ಜೊತೆ ಕೂಡ ಇದನ್ನ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಮತ್ತು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಇಟ್ಟು ಕಳಿಸ್ಬೋದು, ಸ್ನ್ಯಾಕ್ಸ್ ಆಗಿನೂ ಇಟ್ಟು ಕಳಿಸ್ಬೋದು. ಖಂಡಿತ ಒಂದ್ಸರಿ ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.